9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸೊ ಮೊದಲ ಪಾಠ ದ ಎನ್ಚಾಂಟೆಡ್ ಫೂಲ್ದಲ್ಲಿರ್ತಕ್ಕಂಥ ಒಕ್ಯಾಬ್ಯುಲರಿಲಿರ್ತಕ್ಕಂಥ V1 V2 ಮತ್ತು V3ಯಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಆಲ್ರೆಡಿ ದ ಎನ್ಚಾಂಟೆಡ್ ಫೂಲ್ 9th ಇಂಗ್ಲೀಷ್ನಲ್ಲಿ ನಾವು ಕನ್ನಡದಲ್ಲಿರ್ತಕ್ಕಂಥ ಸಾರಾಂಶ ನೋಡಿದ್ದೀವಿ. ಓಕೆ, ಆಮೇಲೆ ಶೇರ್ ಯುವರ್ ರೆಸ್ಪಾನ್ಸನ್ಸ್ ಅಂತಕ್ಕಂಥ ಪಾಠದ ಒಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ನೋಡಿದ್ದೀವಿ. ಆಮೇಲೆ ಕಾಂಪ್ರಿಹೆನ್ಷನ್ನಲ್ಲಿರ್ತಕ್ಕಂಥ C1 C2 C3 C4ದಲ್ಲಿರ್ತಕ್ಕಂಥ ಆನ್ಸರ್ಸ್ಗಳನ್ನು ಸಹಿತ ನೋಡಿದ್ದೀವಿ. ಇವತ್ತು ಲಾಸ್ಟ್ ಪಾರ್ಟು ಇದು ವೊಕ್ಯಾಬ್ಯುಲರಿ ಆಯ್ತಂದ್ರೆ ಸೊ ನೆಕ್ಸ್ಟ್ ನಾನು ಉಪಗುಪ್ತ ಅಂತಕ್ಕಂಥ ಪದ್ಯವನ್ನು ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಸ್ಪೀಕಿಂಗು ಅವೆಲ್ಲ ಏನಿದೆಯಲ್ಲ ಅದು ಒಂದೇ ಥರ ರೀತಿಯಾಗಿರ್ತಕ್ಕಂಥ ನೀವೇ ತರಗತಿಯಲ್ಲಿ ಮಾಡ್ತೀರಿ. ಬಟ್ ಎಕ್ಸಾಮ್ ಪರ್ಪಸ್ಗೆ ಅಂದರೆ ಕಾಂಪ್ರಿಹೆನ್ಷನು ಮತ್ತು ವೊಕ್ಯಾಬ್ಯುಲರಿ ಎರಡನ್ನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನೀವು ಪ್ರಿಪ್ರೇಷನ್ ಮಾಡಲೇಬೇಕು. ಸೊ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರ್ತಕ್ಕಂಥ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಇದೇ ಥರದ ಪ್ರಶ್ನೋತ್ತರಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸ್ಟಾರ್ಟ್ ಮಾಡುವ. ವೊಕ್ಯಾಬ್ಯುಲರಿ. ಸ್ಟಡಿ ದ ವರ್ಡ್ಸ್. ವೊಕ್ಯಾಬ್ಯುಲರಿ 1 ಟಾಸ್ಕ್ ಫಸ್ಟ್. From the text, find the words or phrases that match these definitions and write them down. The number of the paragraph where you will find the words phrases has been given in brackets ಅಂತ ಇದೆ. ಸೊ ಫಸ್ಟಲ್ಲಿರ್ತಕ್ಕಂಥದ್ದು ಅ ಸ್ಮಾಲ್ ಏರಿಯಾ ಆಫ್ ಸ್ಟಿಲ್ ವಾಟರ್ ಇನ್ ಅ ಹಾಲೋ ಪ್ಲೇಸ್ ಅಂತ ಕೇಳಿದ್ದಾರೆ. ಸೊ ಪೂಲ್ ಅಂತಕ್ಕಂಥದ್ದು ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಇದ್ದಿತ್ತು, ಈ ವರ್ಡನ್ನು ನೀವು ಬರೀಬೇಕಿತ್ತು. ಸೆಕೆಂಡ್ ಇರ್ತಕ್ಕಂಥದ್ದು ಟು ಬಿ ಸೋ ಎಕ್ಸೈಟೆಡ್, ಆಂಗ್ರಿ ಆರ್ ಇಂಟ್ರೆಸ್ಟೆಡ್ ಎಟ್ಸೆಟ್ರಾ ದಟ್ ಯು ಫಾರ್ಗೆಟ್ ಎವ್ರಿಥಿಂಗ್ ಎಲ್ಸ್ ಅಂತ ಇದೆ. ಸೊ ಓವರ್ ವಿಲ್ಮ್ಡ್ ಅಂತಕ್ಕಂಥದ್ದು ಬರಿಬೇಕಿತ್ತು ಥರ್ಡ್ ಪ್ಯಾರಾಗ್ರಾಫ್ದಲ್ಲಿ ಇರ್ತಕ್ಕಂಥದ್ದು. ಥರ್ಡ್ದಲ್ಲಿ ಅ ಫೀಲಿಂಗ್ ದ್ಯಾಟ್ ಯು ಆರ್ ಬೆಟರ್ ದೆನ್ ಅದರ್ ಪೀಪಲ್ ಅಂತ ಇದೆ. 8th ಪ್ಯಾರಾಗ್ರಾಫ್ದಲ್ಲಿ ಇರ್ತಕ್ಕಂಥದ್ದು ಪ್ರೈಡ್ ಅಂತಕ್ಕಂಥದ್ರ ಆನ್ಸರ್ ಬರಿಬೇಕು. ಫೋರ್ದಲ್ಲಿ ಲೀವ್ ಅ ಪ್ಲೇಸ್ ಆರ್ ಹ್ಯಾಬಿಟ್ ಎಟ್ ಫಾರ್ ಎವರ್ ಅಂತ ಇದೆ. ಅಬಾಂಡನ್ ಅಂತ ಬರಿಬೇಕು 8th ಪ್ಯಾರಾಗ್ರಾಫ್ದಲ್ಲಿ ಇರ್ತಕ್ಕಂಥ ಸೆಂಟೆನ್ಸು. ಅಲೋನ್ ಆರ್ ಸಿಂಗಲ್ ಅಂತ ಇದೆ, ಸಾಲಿಟರಿ ಅಂತ ಬರಿಬೇಕು. ಇದು ಕೂಡ ಸೇಮ್ 8thದಲ್ಲಿರ್ತಕ್ಕಂಥ ಪ್ಯಾರಾಗ್ರಾಫ್ದಲ್ಲಿರ್ತಕ್ಕಂಥ ಒಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ವರ್ಡ್ ಆಗಿತ್ತು. ಅಲ್ಲಿಗೆ V1 ಮುಗೀತು. ಇನ್ನು V2 ವೊಕ್ಯಾಬ್ಯುಲರಿ ಸೆಕೆಂಡಲ್ಲಿರ್ತಕ್ಕಂಥ ಟಾಸ್ಕ್ ಏನದಪ್ಪ ಅಂತಂದ್ರೆ ರೀಡ್ ದ ಡೈಲಾಗ್ ಬಿಟ್ವೀನ್ ಯುಧಿಷ್ಠರ ಆ್ಯಂಡ್ ಯಕ್ಷ ಕೇರ್ಫುಲಿ ಆ್ಯಂಡ್ ಮ್ಯಾಚ್ ದ ಐಟಮ್ಸ್ ಇನ್ ಎ ವಿತ್ ಐಟಮ್ಸ್ ಇನ್ ಬಿ. ಇಲ್ಲಿ ಎದಲ್ಲಿ ಯಾವೆಲ್ಲ ಕೊಟ್ಟಿದ್ದಾರೆ ಮತ್ತು ಬಿ ಯಲ್ಲಿ ಯಾವೆಲ್ಲ ಕೊಟ್ಟಿದ್ದಾರೆ ಫಸ್ಟ್ ನೋಡುವ. ಅರ್ತ್ ಇದೆ, ಫ್ರೆಂಡ್ ಆಫ್ ಅ ಟ್ರಾವೆಲರ್, ಪವರ್ ಬಿಹೈಂಡ್ ದ ಸನ್, ಫಾಸ್ಟರ್ ದೆನ್ ದ ವೈಂಡ್, ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಅಂತಕ್ಕಂಥದ್ದು ಎ ಕಾಲಮ್ನಲ್ಲಿರ್ತಕ್ಕಂಥ ಐಟಮ್ಸ್ ಇತ್ತು. ಬಿದಲ್ಲಿ ಲರ್ನಿಂಗ್ ಇದೆ, ಗಾಡ್, ಮದರ್, ಮೈಂಡ್, ಹ್ಯಾಪಿನೆಸ್ ಅಂತ ಇದೆ. ಈಗ ಇವುಗಳನ್ನು ಮ್ಯಾಚ್ ಮಾಡಬೇಕು. ಆನ್ಸರ್ಸ್ ನೋಡುವ. ಅರ್ತ್ದು ಮದರ್ ಆಗ್ತದೆ, ಫ್ರೆಂಡ್ ಆಫ್ ಅ ಟ್ರಾವೆಲರ್ ಲರ್ನಿಂಗ್, ಪವರ್ ಬಿಹೈಂಡ್ ದ ಸನ್ ಗಾಡ್, ಫಾಸ್ಟರ್ ದೆನ್ ದ ವೈಂಡ್ ಮೈಂಡ್, ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಹ್ಯಾಪಿನೆಸ್. ಮುಂದೆ ಆಫ್ಟರ್ ಮ್ಯಾಚಿಂಗ್ ಫ್ರೇಮ್ ಅಪ್ರೋಪ್ರಿಯೇಟ್ ಸೆಂಟೆನ್ಸಸ್ ಒನ್ ಎಕ್ಸಾಂಪಲ್ ಈಸ್ ಡನ್. ಮ್ಯಾಚ್ ಆದ ಕೂಡಲೇ ಅದರದ್ದು ಒಂದು ಏನು ಮಾಡಬೇಕಪ್ಪ ಅಂತಂದರೆ ಸೆಂಟೆನ್ಸನ್ನು ಮಾಡಬೇಕು. ಮೈಂಡ್ ಈಸ್ ಇಮ್ಯಾಜಿನ್ಡ್ ಟು ಬಿ ಅ ಫಾಸ್ಟರ್ ದ್ಯಾನ್ ವೈಂಡ್ ಅಂತಕ್ಕಂಥ ಒಂದು ಅವರು ಕೊಟ್ಟಿದ್ದಾರೆ. ಅದೇ ಥರನಾಗಿ ಇಲ್ಲಿ ಮ್ಯಾಚ್ ಆಗಿರ್ತಕ್ಕಂಥ ಫ್ರೇಸಸ್ದು ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ ಆನ್ಸರ್ ಈಸ್ ಅರ್ತ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಮದರ್. ಸೆಕೆಂಡ್ ಒನ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ ದ್ಯಾಟ್ ಫ್ರೆಂಡ್ ಆಫ್ ಅ ಟ್ರಾವೆಲರ್ ಈಸ್ ಲರ್ನಿಂಗ್. ಥರ್ಡ್ದಲ್ಲಿ ದ ಪವರ್ ಆಫ್ ಗಾಡ್ ಮೇಕ್ಸ್ ದ ಸನ್ ಟು ಶೈನ್. ಫೋರ್ದಲ್ಲಿ ಇಟ್ ಈಸ್ ನೋನ್ ದ್ಯಾಟ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಈಸ್ ಹ್ಯಾಪಿನೆಸ್. ಫಿಫ್ತಲ್ಲಿ ಬೈ ರಿನೌನ್ಸಿಂಗ್ ಡಿಸೈರ್ ಅ ಮ್ಯಾನ್ ಬಿಕಮ್ಸ್ ಹೆಲ್ದಿ. P3 ಹೋಗೋಣ. Look at the underlined words in the given sentence and see how prefixes are added. He began to feel terribly drowsy and soon fell unconscious. Secondly, the dash being lofted in stone unvisible. Thirdly, the Yaksha was pleased with Yudhishthira's impartiality ಅಂತಕ್ಕಂಥದ್ದು ಇತ್ತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ we can form the opposites by adding prefixes to words. Now replace the underlined words with appropriate words beginning with an, in or in. Yes, first one.
Bindu was not happy because she could not get good marks. ಸೊ ನಾಟ್ ಹ್ಯಾಪಿಗೆ ಅಪೋಸಿಟ್ ಫಾರ್ಮ್ಸ್ ಮಾಡಬೇಕು. ಇದರಲ್ಲಿ ಯಾವುದು ಕರೆಕ್ಟ್ ಪ್ರಿಫಿಕ್ಸಸ್ ಆಗ್ತದೆ ಅಂತ ಕೇಳಿದ್ದಾರೆ. ಅನ್ನು, ಇನ್ನು, ಇಮ್ಮು. ಸೊ ದ ರೈಟ್ ಆನ್ಸರ್ ಅನ್ಹ್ಯಾಪಿ ಅಂತಕ್ಕಂಥದ್ದು ಆಗ್ತದೆ. ಸೆಕೆಂಡಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಿಂಗ್ ಲೈಕ್ ಭೀಮ್ಸೇನ್ ಜೋಶಿ. ನಾಟ್ ಅ ಪಾಸಿಬಲ್ಗೆ ಏನು ಮಾಡ್ಬೋದು? ಇಂಪಾಸಿಬಲ್ ಅಂತಕ್ಕಂಥ ಐ ಎಮ್ ಅಂತಕ್ಕಂಥ ಪ್ರಿಫಿಕ್ಸಸ್ಸನ್ನು ಆ್ಯಡ್ ಮಾಡಬಹುದು. ಥರ್ಡ್ದಲ್ಲಿ ಅನುಷಾ ಕುಡ್ ನಾಟ್ ಗೋ ಟು ಸ್ಕೂಲ್ ಬಿಕಾಸ್ ಸಿ ವಾಸ್ ನಾಟ್ ವೆಲ್. ಸೊ ನಾಟ್ ವೆಲ್ಗೆ ಏನಾಗ್ತದೆ? ಅನ್ವೆಲ್. ಫೋರ್ದಲ್ಲಿ ಇಟ್ ಈಸ್ ನಾಟ್ ಅ ವೈಸ್ ಟು ಸ್ಟಡಿ ಓವರ್ ನೈಟ್ ಡ್ಯೂರಿಂಗ್ ಎಕ್ಸಾಮ್ಸ್. ನಾಟ್ ಅ ವೈಸ್, ಅನ್ವೈಸ್. ಫಿಫ್ತ್ ಒನ್ ಈಸ್ ದ ಆಫೀಸರ್ ಡಿಸ್ಮಿಸ್ಡ್ ದ ಕ್ಲರ್ಕ್ ಬಿಕಾಸ್ ಸಿ ವಾಸ್ ನಾಟ್ competent. So the answer is incompetent. Man is mortal, but great work of art is not mortal. So the answer is immortal. ಇಷ್ಟು ಎಸ್ ದ ಎನ್ಸರ್ಟೆಡ್ ಫುಲ್ದಲ್ಲಿರ್ತಕ್ಕಂಥ ವೊಕ್ಯಾಬ್ಯುಲರಿ ಸೆಕ್ಷನಲ್ಲಿರ್ತಕ್ಕಂಥ V1, V2 ಮತ್ತು V3ದಲ್ಲಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ. ಇಲ್ಲಿಗೆ ಸೊ ಹೋಪ್ ಕಾಂಪ್ರಿಹೆನ್ಷನ್ ಮತ್ತು ವೊಕ್ಯಾಬ್ಯುಲರಿಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ದಿಂದ ನಾವು ನಿಮಗೆ ಪೋಸ್ಟ್ ಮಾಡಾಯಿತು. ಸೊ ಇನ್ನು ನೆಕ್ಸ್ಟು ಮುಂದೆ ನಾನು ಏನು ಮಾಡ್ತೀನಿ ಅಂತಂದರೆ, 1ನೇ ಪದ್ಯ ಇರ್ತಕ್ಕಂಥದ್ದು ಉಪಗುಪ್ತ, ಅದರದ್ದು ಕನ್ನಡ ಸಮರಿ ಏನು, ಆಮೇಲೆ ಕಾಂಪ್ರಿಹೆನ್ಷನಲ್ಲಿರ್ತಕ್ಕಂಥದ್ದು ವೊಕ್ಯಾಬ್ಯುಲರಿ, ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಏನೆಲ್ಲ ಒಂದು ಕಂಟೆಂಟನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಹೋಗ್ತೀನಿ. ಸೊ ಹೋಪ್ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು. ನೀವು ನೋಡಿದ ಮೇಲೆ ನಿಮ್ಮ ಗೆಳೆಯರಿಗೆ ನಮ್ಮ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಬೇಕು. ನಿಮ್ಮ ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ಗಳನ್ನು ಮಾಡಿ ಅಂತ ಹೇಳ್ತಾ, ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಅದಕ್ಕೂ ಕೂಡ ಫಾಲೋ ಆಗಿ. ನಮ್ಮದೇ ಒಂದು ಇನ್ಸ್ಟಾ ಪ್ರೊಫೈಲ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದನ್ನು ಕೂಡ ತಾವುಗಳು ಫಾಲೋ ಆಗಿ. ವೆರಿ ಇಂಪಾರ್ಟೆಂಟ್ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಿಮ್ಮ ಅಪ್ ಟು 5 ಸಬ್ಜೆಕ್ಟಲ್ಲಿ ನಾವು ನಿಮ್ಮ ಎಕ್ಸಾಮ್ವರೆಗೂ ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ಜಸ್ಟ್ ನೀವು ನಮಗೆ ಏನು ಮಾಡಬೇಕಪ್ಪ ಅಂತಂದರೆ, ನಮ್ಮ ವಿಡಿಯೋಗಳನ್ನು ನೋಡಬೇಕು, ಲೈಕ್ಗಳನ್ನು ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರನ್ನು ಮಾಡಲು ಮರೆಯಬಾರದು. ಸೊ ಮತ್ತೆ ಹಾಗಾದರೆ ಸಿಗ್ತೀನಿ. ಇನ್ನೊಂದು ಹೇಳಿದ್ದೀನಿ ಅಡ್ವಾನ್ಸ್ ಆಗಿ 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಫಸ್ಟ್ ಪೋಯಟ್ರಿ ಉಪಗುಪ್ತ ಕನ್ನಡ ಸಮರಿಯ ವಿಡಿಯೋದೊಂದಿಗೆ